ಹಲೋ ನಮಸ್ತೆ ಎಸ್ ಪಿ ರುಚಿಸ್ ಚಾನಲ್ಗೆ ಸ್ವಾಗತ. ಇವತ್ತು ಹಬ್ಬದ ವಿಶೇಷ. ದಿಢೀರಾಗಿ 15ರಿಂದ 20 ನಿಮಿಷದಲ್ಲಿ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಒಂದು ಬೌಲ್ಗೆ ಹುರಿಗಡಲೆ ಹಾಕ್ಕೊಂಡು ಅದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಆ ಗ್ರೈಂಡ್ ಆಗಿರೋ ಅಂಥ ಹಿಟ್ಟನ್ನು ಜರಡಿ ಆಡಿ ನೋಡಿ. ಈ ಥರ ಯಾವುದೇ ಹುರಿಗಡಲೆ ಇರಬಾರ್ದು, ಥರ ಜರಡಿ ಆಡಿ. ನೆಕ್ಸ್ಟು ಅದೇ ಕಪ್ನಲ್ಲಿ 3 ಕಪ್ಪು ಅಕ್ಕಿ ಹಿಟ್ಟು ತೊಗೊಳ್ಳಿ, ಸ್ವಲ್ಪ ಅಜ್ವಾನ, ಒಂದು ಸ್ವಲ್ಪ ಜೀರಿಗೆ ಹಾಕಿ, ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ, ಒಂದು ಸ್ಪೂನ್ 2 ಸ್ಪೂನು ಬಿಳಿ ಎಳ್ಳು, ನೆಕ್ಸ್ಟ್ ಮೆಣಸಿನ ಪುಡಿ ಹಾಕಿ. ಫ್ಲೇವರ್ ಚೆನ್ನಾಗಿರುತ್ತೆ ಮೆಣಸಿನ ಪುಡಿ ಹಾಕಿದ್ರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಚಕ್ಲಿ ಎಲ್ಲ ಇದೆಯಲ್ಲ, ಯಾವತ್ತೂ ಅದನ್ನು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಚಕ್ಲಿ ಕೋಡ್ಬಳೆ ಎಲ್ಲ ಸ್ಪೂನ್ ಬಳಸಬೇಡಿ. ನೆಕ್ಸ್ಟ್ ಅದೇ ಗ್ಯಾಪಲ್ಲಿ ಒಂದು ಸೈಡಲ್ಲಿ ಬಾಣಲಿ ಇಟ್ಕೊಂಡು ಬೆಣ್ಣೆ ಕಾಯಿಸ್ಕೊಳ್ಳಿ. ಈಗ ಮಿಕ್ಸ್ ಮಾಡಿ ಆ ಹಿಟ್ಟಿಗೆ ಸ್ಮೂತ್ನೆಸ್ ಕೊಡುತ್ತೆ ಬೆಣ್ಣೆ. ಸ್ವಲ್ಪ ಅಡಿಗೆ ಸೋಡಾ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಈ ಥರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಳ್ಳಿ. ಒಂದು ಸ್ವಲ್ಪನೇ ಹಿಟ್ಟನ್ನು ಈ ಥರ ಇದು ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದೇ ಸಲ ಮಾಡಿದ್ರೆ ಅದು ಹಿಟ್ಟು ಚೆನ್ನಾಗಿ ಬರಲ್ಲ, ಸ್ವಲ್ಪನೇ ಮಾಡಬೇಕು. ನೆಕ್ಸ್ಟು ನೀಟಾಗಿ ರೌಂಡಾಗಿ ಈ ಥರ ಚಕ್ಲಿ ಬಿಟ್ಕೊಳ್ಳಿ. ಎಣ್ಣೆಗೆ ಹಾಕಿ ಚೆನ್ನಾಗಿ ಒಂದು 3ರಿಂದ 4 ನಿಮಿಷ ಬೇಯಿಸಿ. ಇವಾಗ ನಿಮಗೆ ಗರಿಯಾದ ಚಕ್ಲಿ ಕೇವಲ 15ರಿಂದ 20 ನಿಮಿಷದಲ್ಲಿ ರೆಡಿಯಾಗಿದೆ. ನೋಡಿ ಯಾವ ಥರ ಇದೆ, ನೋಡೋದಕ್ಕೆ ಆಗಲಿ ತಿನ್ನೋದಕ್ಕೆ ಆಗಲಿ ಸೂಪರಾಗಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ SP ರುಚಿಸ್ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.